ಕರ್ನಾಟಕ ಮೈಕ್ ಆಡಿಯೋ ಹೌಸ್ಫುಲ್ ಆಗ್ಬಿಟ್ಟಿದೆ. ಈಗ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಬಟ್ ಕಂಪ್ಲೀಟ್ ಕರ್ನಾಟಕ ಇವತ್ತು ಒಂದು ಹಬ್ಬ ಥರ ಕ್ರಿಯೇಟ್ ಆಗಿದೆ. ಲೋಗೋ ಮೇಲೆ ಮಾತು ಬರ್ತಿಲ್ಲ ಹೇಳಬೇಕಂದ್ರೆ. ಅಂದರೆ ತುಂಬ ವರ್ಷಗಳ ಕನಸು, ತುಂಬ ವರ್ಷಗಳ ಶ್ರಮ. ಈ ಒಂದು ಸಿನಿಮಾ ಲವ್ಲಿ ಸಿನಿಮಾ ಬಗ್ಗೆ ಹೇಳೋದ್ರೆ 3 ವರ್ಷ ಸತತವಾಗಿ ಇಡೀ ತಂಡ ಶ್ರಮ ಹಾಕಿ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರ್ತಕ್ಕಂಥ ಈ ಒಂದು ಸಿನಿಮಾ ಚೆನ್ನಾಗಿದೆ. ಒಳ್ಳೆ ಸಬ್ಜೆಕ್ಟ್ನ ಆಯಿಸ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿ ತೆಗೆದಿದೆ, ಮೂಡ್ ಬಂದಿದೆ ಅನ್ನೋದು ನಂಬಿಕೆ ಅಂತೂ ಇತ್ತು. ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲ, ಒಂದು ಆಂಗ್ಸೈಟಿ, ಒಂದು ಟೆನ್ಷನ್ ಇದ್ದೇ ಇತ್ತು. ಬಟ್ ಇಷ್ಟು ಒಳ್ಳೆ ಓಪನಿಂಗು, ಇಷ್ಟು ಚೆನ್ನಾಗಿ ಜನ ಸ್ಪಂದಿಸ್ತಿರೋದು ಆ್ಯಂಡ್ ಅವರು ಸಿನಿಮಾ ನೋಡ್ಬೇಕಾದ್ರೆ ಕನೆಕ್ಟ್ ಆಗ್ತಿರೋ ರೀತಿ, ಆ್ಯಂಡ್ ಎಸ್ಪೆಷಲಿ ನಾನು ಫಸ್ಟ್ ಶೋಗೆ ಅನುಪಮವಾಗಿ ಬಂದಿದ್ದೆ. ಸೊ ಇಲ್ಲಿ ಆ ಸೆಲೆಬ್ರೇಷನ್ಸ್, ಓಪನಿಂಗಲ್ಲೇ ಆ ಸೆಲೆಬ್ರೇಷನ್ಸ್ ಆಗಲಿ, ಮತ್ತು ಸಿನಿಮಾ ನೋಡ್ಬೇಕಾದ್ರೆ ಆಡಿಯನ್ಸ್ ರಿಯಾಕ್ಷನ್ ಆಗಲಿ, ಆ್ಯಂಡ್ ಆ ಒಂದು ಕಾಮಿಡಿ ಎಪಿಸೋಡ್ಸ್ಗೆ ಅವ್ರು ನಗೋದಾಗಲಿ ಅಥವಾ ಸೀರಿಯಸ್ ಎಪಿಸೋಡ್ಸ್ಗೆ ಪಿನ್ ಡ್ರಾಪ್ ಸೈಲೆನ್ಸ್, ಇಡೀ ಥಿಯೇಟ್ರ್ ಫುಲ್ ಹೌಸ್ ಇದ್ರು ಪಿನ್ ಡ್ರಾಪ್ ಸೈಲೆನ್ಸ್ ಆಗೋದಾಗಲಿ, ಆ್ಯಂಡ್ ಅವರು ಎಮೋಷ್ನಲ್ ಆಗಿ ಕಣ್ಣಲ್ಲಿ ನೀರಾಗ್ತಿರೋದು, ಇದೆಲ್ಲ ನೋಡಿದಾಗ ಇದಕ್ಕಲ್ವಪ್ಪ ದುಡಿದು, ಇದಕ್ಕೋಸ್ಕರ ಒಂಥರ ನಾವು ಬದುಕ್ತಾ ಇರೋದು ಇದಕ್ಕೋಸ್ಕರ ಅಲ್ವಾ ಅನ್ನೋ ರೀತಿ ಒಂದು ಏನೋ ಮತ್ತೆ ಜೀವ ಸಿಕ್ಕಂಗಾಯಿತು. ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ. ನಮ್ಮ ಈ ಒಂದು ಹೆಮ್ಮೆಯ ಸಿನಿಮಾ ಇವತ್ತಿಂದ ನಿಮ್ಮದು ಅಂತ ಹೇಳ್ತಿದ್ದೆ, ಆ್ಯಂಡ್ ಅದನ್ನ ನಿಮ್ದಾಗಿಸ್ಕೊಂಡೋದಕ್ಕೆ ತುಂಬ 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 ಹೃದಯದ ಧನ್ಯವಾದಗಳು. ಲವ್ ಯು ಆಲ್.